ಆಕಾಶವಾಣಿ ನಮ್ಮ ಆರೋಗ್ಯ. ಕೇಳುಗರೆ, ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆರೋಗ್ಯ ಸಮಸ್ಯೆಗಳಿಗೆ ಮುಂಜಾಗ್ರತೆ ಹಾಗೂ ಪರಿಹಾರ ಕುರಿತು ಕೊಪ್ಪಳದ ಎಸ್.ಎ. ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ. ಪ್ರವೀಣ್ ಕುಮಾರ್ ವೈದ್ಯ ಅವರೊಂದಿಗೆ ಸಂದರ್ಶಕರು ಎಸ್.ಸಿ. ಹೇಮಕುಮಾರ್. ಕೇಳುಗರೆ ನಮಸ್ಕಾರ. ಇಂದು ಕೊಪ್ಪಳದ ಎಸ್.ಎ. ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾ. ಪ್ರವೀಣ್ ಕುಮಾರ್ ವೈದ್ಯ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಯಾವುದೇ ಋತುಮಾನಗಳ ಬದಲಾವಣೆ ಜೊತೆಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರ್ತವೆ. ಅದರಲ್ಲೂ ಚಳಿಗಾಲ ಅಂತ ತಕ್ಷಣ ಯಾರನ್ನು ಕೇಳಿದ್ರು ಕೂಡ ಧ್ವನಿ ಹೀಗಾಗಿದೆ ಅಂತ ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ ಉತ್ತರ, ಸ್ವಲ್ಪ ಕ್ಲೈಮೇಟ್ ಚೇಂಜ್ಗೆ ಹೀಗಾಗಿದೆ ಅಂತ. ಹಾಗಾಗಿ ಚಳಿಗಾಲದಲ್ಲಿ ಯಾವೆಲ್ಲ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಮ್ಮ ಮನುಷ್ಯ ಜೀವನವನ್ನು ಕಾಡಬಹುದು? ಎಲ್ರಿಗೂ ನಮಸ್ಕಾರ. ವಾತಾವರಣದಲ್ಲಾಗುವಂಥ ಏರುಪೇರುಗಳಲ್ಲಿ ಖಂಡಿತವಾಗ್ಲೂ ವ್ಯತ್ಯಾಸ ಆಗಿ ಮೊದಲು ವಾತಾವರಣದಲ್ಲಿ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಎಲ್ಲ ಬಂದು ನಮ್ಮ ಮಾನವನ ದೇಹದ ಮೇಲೆ ಆಗುತ್ತೆ. ಹಂಗಾಗಿನೇ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಿಸ್ಕೊಳ್ತದೆ. ವಿಶೇಷವಾಗಿ ಈ ಏನು ಚಳಿಗಾಲ ಅಂತ ಹೇಳ್ತೀವಿ, ಇದರಲ್ಲಿ ನಾವು ಈಗ ತಾನೇ ಶರದ್ ಋತುನ ಮುಗಿಸಿ ಇವಾಗ ಹೇಮಂತ ಋತುವಿಗೆ ನಾವು ಕಾಲಿಟ್ಟಿರ್ತೀವಿ. ಸೊ ಈ ಹೇಮಂತ ಋತುವಿನಲ್ಲಿ ಶೀತ ಗುಣ ವಾತಾವರಣದಲ್ಲಿ ಜಾಸ್ತಿ ಆಗೋದ್ರಿಂದ ಸೊ ಇಲ್ಲಿ ಕಫದೋಷ ಅಂತ ಹೇಳ್ತೀವಿ. ಆ ಕಫದೋಷ ದೇಹದಲ್ಲಿ ಸಂಚಯ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂದರೆ ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಸೇರ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಸೊ ಜೊತೆಗೇ ಶೀತಗುಣ ಜಾಸ್ತಿ ಆಗಿರೋದ್ರಿಂದ ಅಲ್ಪ ಮಟ್ಟಿಗೆ ವಾತದೋಷ ಕೂಡ ನಮ್ಮ ದೇಹದಲ್ಲಿ ಸೇರ್ಕೊಳ್ಳಿಕ್ಕೆ ಶುರು ಆಗುತ್ತೆ, ಹೆಚ್ಚಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ತೊಂದರೆಗಳಿಂದ ಈ ಎರಡು ದೋಷಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ದೇಹದಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಕೆಲವು ವಿಕಾರಗಳು ಅಥವಾ ಕೆಲವು ತೊಂದರೆಗಳು ಆರೋಗ್ಯದಲ್ಲಿ ಕಾಣಿಸ್ಕೊಳ್ತದೆ. ಅದರಲ್ಲಿ ನೀವು ನೋಟಿಸ್ ಮಾಡ್ದಂಗೆ ಮೊದಲನೇದಾಗಿ ಈ ಶೀತ ಕೆಮ್ಮು ಅಂತ ಹೇಳ್ತೀವಿ, ಅಥವಾ ನೆಗಡಿ ಕೆಮ್ಮು ಅಂತ. ಎಸ್ ಸರ್. ಸೊ ಯಾಕೆ ಅಂದರೆ ಅದು ತಂಪು ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಕಫ ಜಾಸ್ತಿ ಆಗುತ್ತೆ, ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ವಾತಾವರಣ ಕೂಡ ವೃದ್ಧಿ ಆಗೋದ್ರಿಂದ ನಮಗೆ ಮುಖ್ಯವಾಗಿ ಏನು ಲೈಕ್ ಪ್ರಾಣವಾಹ ಸ್ರೋತಸ್ ಅಂತ ಹೇಳ್ತೀವಿ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ ಅಂತಲೇ ಹೇಳ್ತೀವಿ, ಅಲ್ಲೊಂದು ಸ್ವಲ್ಪ ಈ ಕಫದೋಷ ಸೇರಿಕೊಂಡು ಸೊ ಶೀತಗುಣನ ದೇಹದಲ್ಲಿ ಜಾಸ್ತಿ ಮಾಡೋದ್ರಿಂದ ಎಲ್ರಿಗೂ ಸಾಮಾನ್ಯವಾಗಿ ಹೆಚ್ಚಿನ ಜನಗಳು ಈ ಕೆಮ್ಮು ಶೀತನ ಅನುಭವಿಸ್ತಾರೆ. ಸೊ ಜೊತೆಗೇನಾಗುತ್ತೆ, ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ತದೆ ಇದು ಅಂತಾದರೆ, ಯಾರಲ್ಲಿ ಒಂದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ ಅಥವಾ ಯಾರು ಒಂದು ಸ್ವಲ್ಪ ನಿಯಮಿತವಾದಂಥ ಆಹಾರ ವಿಹಾರಗಳನ್ನ ಫಾಲೋ ಮಾಡದೇ ಇರ್ತಾರೋ ಅವ್ರುಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಹಾಗಾಗಿನೇ ಆಯುರ್ವೇದ ಮುಖ್ಯವಾಗಿ ಈ ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಥವಾ ನಮ್ಮ ಆಹಾರ ವಿಹಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ನಂತರದಲ್ಲಿ ಅದನ್ನ ಫಾಲೋ ಮಾಡದೆ ಹೋದರೆ ತೊಂದರೆಗಳು ಬರುತ್ತೆ, ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನು ಹೇಗೆ ನಾವು ಔಷಧಿಗಳ ಮೂಲಕ ವ್ಯವಸ್ಥೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಔಷಧಿಗಳನ್ನ ಚಿಕಿತ್ಸೆಗಳನ್ನ ನಂತರದಲ್ಲಿ ಹೇಳಿ, ಮೊದಲು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ದಿನಚರ್ಯ ಅಂತ ಹೇಳ್ತೀವಿ ಮತ್ತು ವಿಶೇಷವಾಗಿ ಋತುಚರ್ಯ ಅಂತ ಹೇಳ್ತೀವಿ, ಇವುಗಳನ್ನ ಫಾಲೋ ಮಾಡಲಿಕ್ಕೆ ಆದ್ಯತೆ ಕೊಡುತ್ತೆ. ಋತುಚರ್ಯ ಅಂದರೆ ಋತುಗಳಿಗೆ ಅನುಗುಣವಾಗಿ ನಾವು ಫಾಲೋ ಮಾಡಬೇಕಾಗಿರುವಂಥ ಆಹಾರ ವಿಹಾರಗಳು. ಶೀತ ಅಥವಾ ನೆಗಡಿ ಮತ್ತು ಕಫಬಾಧೆ ಅಂತ ಹೇಳಿದ್ರೆ ಅದನ್ನು ಹೊರತುಪಡಿಸಿದಂತಹ ಈ ವೈರಾಣುಗಳ ಸೋಂಕು ಹೆಚ್ಚಾಗಬಹುದಾ ಚಳಿಗಾಲದಲ್ಲಿ? ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಸರ್, ಈ ಒಂದು ನಾ ಹೇಳಿದೆ, ಈ ದೋಷಗಳ ಅಕ್ಯುಮುಲೇಷನ್ ಆಗೋದ್ರಿಂದ, ಸಂಚಯ ಆಗೋದ್ರಿಂದ ಈ ಥರದ್ದೆಲ್ಲ ತೊಂದರೆ ಆಗುತ್ತೆ ಅಂತ. ಸೊ ಹಾಗೆ ನೋಡ್ತಾ ಹೋದರೆ ಈ ಕಫದೋಷ ಇದರಲ್ಲಿ ಕ್ಷಯ ಆಗ್ತದೆ, ಮುಂದಿನ ಋತುವಿನಲ್ಲಿ ಏನಾಗುತ್ತೆ ಅದು ವೃದ್ಧಿ ಆಗ್ತದೆ. ಸೊ ವೈರಾಣುಗಳ ಸೋಂಕುಗಳೇನಿರುತ್ತಲ್ಲ ಈ ದಿನಮಾನಗಳಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಈ ದಿನಗಳಲ್ಲಿ ಏನಾಗುತ್ತೆ, ಬೈ ಡಿಫಾಲ್ಟ್ ಅಂತ ಏನು ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಬರ್ತದೆ. ಸೊ ಯಾಕೆಂದರೆ ಕಫದೋಷ ಒಂದು ಸ್ವಲ್ಪ ಸಂಚಯ ಆಗುತ್ತೆ. ಕಫದೋಷ ಈಸ್ ನಥಿಂಗ್ ಬಟ್ ಎಲ್ಲಿ ನಮಗೆ ಶಕ್ತಿನ ಕೊಡುತ್ತೆ, ಎಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವೈರಾಣುಗಳ ಇವು ಕಾಯಿಲೆಗಳು ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಯಾರಲ್ಲಿ ಅನಿಯಮಿತವಾದಂಥ ಆಹಾರ ವಿಹಾರ ಇರುತ್ತೆ ಅವ್ರುಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತದೆ. ಯಾರಲ್ಲಿ ಅಂತ ಅಂದರೆ ಯಾವ ಜನವರ್ಗ ಆಗಿರಬಹುದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂತಹ ಜನವರ್ಗ? ಚಿಕ್ಕ ಮಕ್ಕಳು ಬೆಳೀತಾ ಇರ್ತಾರೆ. ಸೊ ಅವರಲ್ಲಿ ಆಹಾರ ವಿಹಾರಗಳ ಒಂದು ಸ್ವಲ್ಪ ನಿಯಮಿತವಾದ ಪಾಲನೆ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ದೇಹ ಶಕ್ತಿನೂ ಸ್ವಲ್ಪ ಕಡಿಮೆ ಇದ್ದು ಈ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು. ಎರಡನೇದ್ದು ವೃದ್ಧರು ಅಂತ ಹೇಳ್ತೀವಿ, ಅವ್ರಗಳಲ್ಲೂ ಕೂಡ ಅವರ ಪಚನ ಶಕ್ತಿ ಕಡಿಮೆ ಆಗಿ
ಮತ್ತು ಅವರಿಗೆ ಆಹಾರವನ್ನು ತಗೊಳ್ಳುವಂಥ ಶಕ್ತಿ ಕಡಿಮೆ ಆಗಿ ದೈಹಿಕ ಶಕ್ತಿ ಕಡಿಮೆ ಆಗಿ ಅವರಲ್ಲೂ ಕೂಡ ರೋಗನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಅವ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಅವರನ್ನು ಬಿಟ್ಟರೆ ಬೇರೆ ಯಾರು ಅಂತಂದರೆ, ಯಾರು ಆಗಲೇ ಈಗ ದೀರ್ಘಕಾಲೀನ ವ್ಯಾಧಿಗಳಿಂದ ಪೀಡಿತರಾಗಿದ್ದರೆ ಅವ್ರಗಳಲ್ಲೂ ಕೂಡ ರೋಗನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವ್ರಗಳಲ್ಲಿ ಈ ಥರ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಬೋದು. ಮತ್ತು ನಮ್ಮ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಬಾಣಂತಿಯರಿರ್ಬೋದು ಅಥವಾ ಗರ್ಭಿಣಿಯರಿರ್ಬೋದು, ಇವ್ರುಗಳಲ್ಲೂ ಕೂಡ ಒಂದು ಸ್ವಲ್ಪ ಶಕ್ತಿ ಕಡಿಮೆ ಇರೋದ್ರಿಂದ ಇವ್ರುಗಳಲ್ಲಿ ಹೆಚ್ಚಿಗೆ ಈ ತೊಂದರೆಗಳು ಕಾಣಿಸ್ಕೊಳ್ಬೋದು. ಎಸ್ ಸರ್, ಎಸ್. ಸಾಮಾನ್ಯವಾದ ಒಂದು ನೆಗಡಿ ಶೀತ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಅಂಥವ್ರಿಗೆ ಅದು ಉಲ್ಬಣ ಆಗದೇ ಇರೋ ರೀತಿ ತಡಿಬೇಕಂದ್ರೆ ಯಾವ ರೀತಿಯಾದ ಔಷಧೋಪಚಾರವನ್ನು ಮಾಡ್ಕೊಳ್ಬಹುದು? ಆಯುರ್ವೇದ ಮೊದಲು ಪ್ರಿವೆನ್ಷನ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ, ನಂತರದಲ್ಲಿ ಏನಾದರೂ ತೊಂದರೆ ಆಯಿತು ಅದನ್ನು ಹೆಂಗೆ ಚಿಕಿತ್ಸೆ ಮಾಡೋದು ಅನ್ನೋದ್ರ ಬಗ್ಗೆ ವಿವರಣೆ ನೀಡುತ್ತೆ. ಹಾಗಾಗಿ ತೊಂದರೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ಬೋದು ಅಂತ ನೋಡಿಕೊಂಡ್ರೆ ಅದನ್ನು ಮಾಡ್ತಾ ಬಂದುಬಿಟ್ರೆ ತೊಂದರೆನೇ ಬರೋದಿಲ್ಲ. ಸೊ ಅವಾಗ ತೊಂದರೆ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಬೀಳಲ್ಲ. ಸೊ ನಾವು ಆಯುರ್ವೇದದಲ್ಲಿ ಮುಖ್ಯವಾಗಿ ಸರ್ ಈ ದಿನಚರ್ಯ, ಋತುಚರ್ಯ ಮತ್ತು ರಾತ್ರಿಚರ್ಯ ಅಂತ ಹೇಳ್ತೀವಿ. ಸೊ ಇವುಗಳಲ್ಲಿ ದಿನಚರ್ಯ ಮತ್ತು ಋತುಚರ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಒಬ್ಬ ಮನುಷ್ಯ ದಿನಚರ್ಯನ ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದ ಅಂದರೆ ನಿಯಮಿತವಾಗಿ ಟೈಮ್ ಸರಿಯಾಗಿ ಊಟ ಮಾಡುವಂಥದ್ದಾಗಲಿ, ಟೈಮ್ ಸರಿಯಾಗಿ ನಿದ್ದೆ ಮಾಡುವಂಥದ್ದಾಗಲಿ, ನಿಯಮಿತವಾದಂಥ ಆಹಾರವನ್ನು ತಗೊಳ್ಳುವಂಥದ್ದಾಗಲಿ, ಅಂದರೆ ಅವರ ಪ್ರಕೃತಿಗನುಗುಣವಾಗಿ ಮತ್ತು ಋತುಗನುಗುಣವಾಗಿ ಸೊ ಆಹಾರನ ತಗೊಳ್ತಾ ಬಂದರು ಅಂದರೆ ಖಂಡಿತವಾಗ್ಲೂ ಅವರು ಈ ಥರ ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಶೀತಕಾಲೀನ ಆಹಾರ ವಿಹಾರನ ತೊಗೊಂಡ್ರೆ ಹೆಂಗಿರ್ಬೋದು ನಮ್ಮದು ಅಂತ ನೋಡೋದಾದರೆ, ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಮೊದಲಿಗೆ ಈಗ ನಾವು ಏನು ಅಂಬುಪಾನ ಅಂತ ಹೇಳ್ತೀವಿ, ಉಷಾಪಾನ ಅಂತ ಹೇಳ್ತೀವಿ, ಆವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಸೊ ಅಲ್ಲಿಂದಲೇ ನಮ್ಮದು ಈ ಕಫ ಜಾಸ್ತಿ ಆಗದೆ ಇರೋಂಗೆ, ವಾತ ವೃದ್ಧಿ ಆಗದಿರೋಂಗೆ ನೋಡ್ಕೊಳ್ತಾ ಬರ್ಬೋದು. ಈ ಟೈಮಲ್ಲಿ ನಮ್ಮ ದೇಹನ ಬಿಸಿಯಾಗಿಡಬೇಕಾಗತ್ತೆ, ಆ್ಯಕ್ಟಿವ್ ಆಗಿಡಬೇಕಾಗತ್ತೆ. ಹಾಗಾಗಿ ವ್ಯಾಯಾಮನ ಮಾಡೋದು ಎಷ್ಟೊತ್ತು ಮಾಡ್ಬೋದು? ಈ ಟೈಮಲ್ಲಿ ನಮ್ಮ ಹತ್ರ ಶಕ್ತಿ ತುಂಬ ಚೆನ್ನಾಗಿರೋದ್ರಿಂದ 30-40 ನಿಮಿಷ ತನಕ ವಾಕಿಂಗ್ ಆದರೂ ಮಾಡ್ಬೋದು, ಎಕ್ಸಸೈಸ್ ಆದರೂ ಮಾಡ್ಬೋದು. ಸೊ ವಾಕಿಂಗ್ ಎಕ್ಸಸೈಸ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ನಮ್ಮ ಶ್ವಾಸಕೋಶಗಳನ್ನ ಗಟ್ಟಿಯಾಗಿಡಲಿಕ್ಕೆ, ಆಕ್ಸಿಜನೇಷನ್ ಲೆವೆಲ್ ಜಾಸ್ತಿ ಆಗಿಡಲಿಕ್ಕೆ, ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ರೋಗನಿರೋಧಕ ಶಕ್ತಿನ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಪ್ರಾಣಾಯಾಮನ ಅಭ್ಯಾಸ ಮಾಡುವಂಥದ್ದು. ಸೊ ದೀರ್ಘ ಉಸಿರಾಟದ ಪ್ರಕ್ರಿಯೆಗಳಿರ್ಬೋದು, ಅನುಲೋಮ ವಿಲೋಮ ಇರ್ಬೋದು, ಕಪಾಲಭಾತಿ ಇರ್ಬೋದು, ಪೂರಕ ಕುಂಭಕ ರೇಚಕ ಇರ್ಬೋದು, ಇವುಗಳನ್ನ ಒಂದು 15-20 ನಿಮಿಷ ಪ್ರಾಕ್ಟೀಸ್ ಮಾಡುವಂಥದ್ದು. ಅದಾದಮೇಲೆ ಇನ್ನೂ ಮುಖ್ಯವಾಗಿ ನೋಡೋದಾದರೆ ಅಭ್ಯಂಗ ನಂತರ ಸ್ನಾನ, ಅಭ್ಯಂಜನ ಸ್ನಾನ ಅಂತ ಏನು ಹೇಳ್ತೀವಿ, ಎಣ್ಣೆಗಳನ್ನ ಮೈಗೆಲ್ಲ ಅಪ್ಲೈ ಮಾಡಿಕೊಂಡು, ಯಾವುದಾದ್ರೂ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಸಿಂಪಲ್ ಕೋಕೋನಟ್ ಆಯಿಲ್ ಇರ್ಬೋದು, ಅದನ್ನು ಒಂಚೂರು ಬಿಸಿ ಮಾಡಿಕೊಂಡು ಮೈಗೆಲ್ಲ ಹಚ್ಕೊಂಡು ಒಂದು 5-10 ನಿಮಿಷ ಬಿಟ್ಟು ಬಿಸಿನೀರಿಂದ ಸ್ನಾನ ಮಾಡ್ತಾ ಬಂದ್ವಿ ಅಂತಂದರೆ ಅದರಿಂದ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ, ರೋಗನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ಇಂಪ್ರೂವ್ ಆಗ್ತಾ ಬರ್ತದೆ. ಅದಾದಮೇಲೆ ಅಲ್ಲಿಂದ ನಮ್ಮ ದಿನಚರ್ಯೆ ಶುರು ಆಗುತ್ತಲ್ಲ, ನಿಯಮಿತವಾದಂಥ ಆಹಾರ, ಟೈಮ್ ಸರಿಯಾದಂಥ ಆಹಾರ. ಬೆಳಗ್ಗೆ ಅರೌಂಡ್ ಒಂದು 9 ಅಷ್ಟೊತ್ತಿಗೆ ತಿಂಡಿ ಮಾಡಿಕೊಂಡು ಅಲ್ಲಿಂದ 3 ಗಂಟೆ ನಂತರ 12:30-1 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತಾ, ಮಧ್ಯಾಹ್ನ ಊಟನ ಒಂದು ಸ್ವಲ್ಪ ಹೆವಿಯಾಗಿ ಮಾಡಿಕೊಂಡು ಬೆಳಗ್ಗೆ ತಿಂಡಿನ ಲೈಟಾಗಿ, ಯಾವ ಥರ ಇರಬೇಕು, ಬೆಳಗ್ಗೆ ತಿಂಡಿ ಒಂದು ಸ್ವಲ್ಪ ಬಿಸಿ ಆದದ್ದು, ಫ್ರೆಶ್ ಪ್ರಿಪೇರ್ಡ್ ಆಗಿರುವಂಥದ್ದು, ಈಸಿ ಜೀರ್ಣ ಆಗುವಂಥದ್ದು. ಮಧ್ಯಾಹ್ನದೊತ್ತಿಗೆ ಒಂದು ಸ್ವಲ್ಪ ನಮ್ಮ ದೇಹನ ಬಿಸಿ ಇಡುವಂಗೆ ಜೋಳದ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಜೊತೆಗೆ ನಂತರದಲ್ಲಿ ಅನ್ನ ಸಾಂಬಾರು ಏನು ಮಾಡ್ತೀವಿ ಅದು ಊಟ. ನಾನ್ ವೆಜಿಟೇರಿಯನ್ ತೊಗೊಳ್ಳುವಂಥವ್ರು ಕೂಡ ಈ ದಿನದಲ್ಲಿ ಲಂಚಲ್ಲಿ ತೊಗೊಳ್ಬೋದು. ಸೊ ಮೊಟ್ಟೆ ತೊಗೊಳ್ಬೋದು, ಮಾಂಸಗಳನ್ನೂ ಕೂಡ ತೊಗೊಳ್ಬೋದು. ಈ ಟೈಮಲ್ಲಿ ಜೀರ್ಣಕ್ರಿಯೆ ಹೆಚ್ಚಿರೋದ್ರಿಂದ ಅವುಗಳನ್ನ ತೊಗೊಂಡ್ರೆ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿನೂ ಕೂಡ ಇರುತ್ತೆ. ಸಾಯಂಕಾಲದಲ್ಲಿ ಏನಾದರೂ ಬೇಕು ಅಂತ ಅನ್ನಿಸ್ದಾಗ ಈ ಕಷಾಯಗಳಂತ ಹೇಳ್ತೀವಿ, ಆ ಕಷಾಯಗಳನ್ನ ತಗೊಳ್ಳೋದ್ರಿಂದ ಶೀತ ಎಲ್ಲ ಹೆಚ್ಚಾಗದಿರಂಗೆ ನೋಡಿಕೊಂಡು ಇಮ್ಯುನಿಟಿ ಪವರ್ನ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಕಷಾಯ ಅಂದರೆ ಯಾವುದರಿಂದ ಮಾಡಲ್ಪಟ್ಟಿದ್ದಂಥ ಕಷಾಯಗಳಲ್ಲಿ ಸರ್ ಸುಮಾರು ವೆರೈಟೀಸ್ ಮಾಡ್ಬೋದು. ಬಟ್ ಸಿಂಪಲ್ ಆಗಿ ಮಾಡೋದಾದ್ರೆ ಚಾ ಹೆಂಗೆ ಪ್ರಿಪೇರ್ ಮಾಡ್ತೀವಿ, ಅದರಲ್ಲಿ ಟೀ ಪೌಡರ್ ಬದಲು ನಾವು ತುಳಸಿ ಹಾಕ್ಬೋದು, ಟೀ ಪೌಡರ್ ಬದಲು ಅದರಲ್ಲಿ ಒಂದು ಸ್ವಲ್ಪ ಈ ಒಣ ಶುಂಠಿ ಪೌಡರ್ ಹಾಕ್ಬೋದು, ಇಲ್ಲ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಿ, ಆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅದನ್ನ ಹಾಕ್ಬೋದು, ದಾಲ್ಚಿನ್ನಿ ಒಂಚೂರು ಹಾಕ್ಬೋದು. ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಒಂದು ಪೌಡರು, ಅದನ್ನು ಹಾಕಿ ಸೇಮ್ ನೀವು ಚಾ ಹೆಂಗೆ ಮಾಡ್ತೀರಾ ಅದೇ ಥರನೇ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಅಥವಾ ಬೆಲ್ಲ ಇನ್ನು ತುಂಬ ಒಳ್ಳೆಯದು ಸರ್. ಬೆಲ್ಲ ಹಾಕ್ಕೊಂಡು ನಾವು ಅದನ್ನು ಫಿಲ್ಟರ್ ಮಾಡಿಕೊಂಡು ಟೀ ಥರ ಕುಡಿದ್ರೆ ಹರ್ಬಲ್ ಟೀ ಅಂತ ಹೇಳ್ತೀವಿ, ಅದನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಈ ಥರ ಶೀತ ಕೆಮ್ಮು ಆಗದೆ ಇರೋದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು. ಮತ್ತು ರಾತ್ರಿ ಊಟ ಒಂದು ಬೇಗ ಒಂಚೂರು 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ವಿ, ಅವಾಗಲೂ ಕೂಡ ಒಂದು ಸ್ವಲ್ಪ ಫ್ರೆಶ್ ಪ್ರಿಪೇರ್ ಮಾಡಿರುವಂಥದ್ದು, ಈಸಿ ಜೀರ್ಣ ಆಗುವಂಥದ್ದು ತೊಗೊಳ್ತಾ ಬಂದ್ವಿ ಅಂದರೆ ಖಂಡಿತವಾಗ್ಲೂ ಈ ಕೆಮ್ಮು, ಶೀತ, ಈ ಸೋರ್ ಥ್ರೋಟ್ ಅಂತ ಹೇಳ್ತೀವಿ, ಇವುಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು.
ಜೊತೆಗೆ ನಾವು ಬೇರೆ ತರಕಾರಿಗಳು ಹೀರೆಕಾಯಿ, ತುಪ್ರೆಕಾಯಿ, ಅಗ್ಲಕಾಯಿ, ಸೌತೆಕಾಯಿ ಇವುಗಳನ್ನ ತಗೊಳ್ಳೋದ್ರಿಂದನೂ ಕೂಡ ಅವರಿಗೆ ಪೌಷ್ಟಿಕಾಂಶಗಳು ಸಿಗ್ತವೆ. ಜೊತೆಗೆ ಕಫ ಜಾಸ್ತಿ ಆಗದಂಗೆ ಕೂಡ ನೋಡ್ಕೊಳ್ಬೋದು. ಮತ್ತೆ ರೈಸ್ ತಗೊಳ್ಬೋದು. ರೈಸ್ ಬದಲು ಬೇರೆ ಏನಾದರೂ ಟ್ರೈ ಮಾಡ್ತೀರಂತಾದರೆ ನಾವು ಏನು ಮುಂಚೆಲ್ಲ ಬಳಸ್ತಾ ಇದ್ರು ನವಣಿ, ಸಜ್ಜಿ, ಅವುಗಳನ್ನೂ ಕೂಡ ಮಿಲೆಟ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ತಗೊಳ್ಳೋದ್ರಿಂದ ದೇಹ ಒಂಚೂರು ಬಿಸಿಯಾಗೂ ಇರ್ತದೆ ಮತ್ತು ನಮಗೆ ಎಲ್ಲ ಬೇಕಾಗುವಂಥ ಪೌಷ್ಟಿಕಾಂಶಗಳು ಸಿಗ್ತದೆ. ಈ ಎಣ್ಣೆ ಕಾಳುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಎಣ್ಣೆ ಕಾಳುಗಳನ್ನ ಆದಷ್ಟು ಒಂಚೂರು ಕಡಿಮೆ ಬಳಸೋದು ಒಳ್ಳೇದು ಸರ್. ಹೌದಾ? ಆದರೆ ಈಗ ಎಳ್ಳನ್ನು ಬಳಸೋದು ಉತ್ತಮ, ಎಳ್ಳುಂಡೆ ಬಳಸೋದು ಚಳಿಗಾಲದಲ್ಲಿ ಹೀಗೆಲ್ಲ ಇದೆಯಲ್ಲ. ಎಸ್ ಸರ್. ಈಗ ಯಾಕೆ ಅದನ್ನ ಹೇಳ್ತಾರಂತಾದರೆ ಈ ಟೈಮಲ್ಲಿ ನಮಗೆ ಡ್ರೈನೆಸ್ಸು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆ ಡ್ರೈನೆಸ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ನಾವು ಮುಂಚೆ ಹೇಳ್ದಂಗೆ ಅಭ್ಯಂಜನ ಸ್ನಾನ, ಎಣ್ಣೆ ಸ್ನಾನ ಮಾಡ್ತಾ ಬಂತು ಅಂತಾದರೆ ಆ ಡ್ರೈನೆಸ್ನ ಅವಾಯ್ಡ್ ಮಾಡ್ಬೋದು. ಸೊ ರೋಗ ಪೀಡಿತರಲ್ಲಿ ನಮಗೆ ಗೊತ್ತಿಲ್ಲ ಅವ್ರಿಗೇನು ತೊಂದರೆ ಇದೆ, ಇದು ಎಳ್ಳು ಅವ್ರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ. ಹಾಗಿರುವಾಗ ನಾವು ಒಂದು ಸ್ವಲ್ಪ ಈ ಥರದ ಸಿಹಿ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು ಉತ್ತಮ. ಸೊ ಸಾಯಂಕಾಲದಲ್ಲಿ ಹೇಳ್ದಂಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಅವರಿಗೆ ವೆಜಿಟೇಬಲ್ಸ್ ಏನಾದರೂ ತೊಗೊಳ್ಬೋದು, ಇಲ್ಲ ಕಷಾಯ ತೊಗೊಳ್ಳೋದು ತುಂಬ ಉತ್ತಮ. ಒಂದು ಆಯಿತು. ಇವಾಗ ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಂದಷ್ಟು ಶೀತ ಕಾಡುತ್ತೆ, ಮಕ್ಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಅಥವಾ ವಯೋವೃದ್ಧರಿಗಾಗ್ಬೋದು. ತಕ್ಷಣಕ್ಕೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಕೋಬೇಕು ಅಂದರೆ ಏನೆಲ್ಲ ಮನೆಮದ್ದುಗಳನ್ನು ಬಳಸಿ ನಾವು ಒಂದಷ್ಟು ಔಷಧೋಪಚಾರ ಮಾಡಬಹುದು? ಫೈನ್. ಸೊ ಇವಾಗ ಮೊದಲು ಶೀತ ಕೆಮ್ಮು ಆಯಿತು ಅಂತ ತಿಳ್ಕೊಳ್ಳೋಣ. ಅವಾಗ ಏನು ಮಾಡೋದು? ಮೊದಲನೇದಾಗಿ ಸೊ ಈಗ ಕಾರಣಗಳಂತ ಹೇಳ್ತೀವಿ, ಕಾರಣಗಳನ್ನ ಅವಾಯ್ಡ್ ಮಾಡೋದು ಸರ್. ಸೊ ಅದಕ್ಕೆ ಕಾರಣಗಳು ಯಾವ್ದ್ಯಾವುದು? ಮತ್ತೆ ನಾವು ಥಂಡಿ ಗಾಳಿಗೆ ಓಡಾಡದೇ ಇರುವಂಗೆ ನೋಡ್ಕೊಳ್ಳೋದು ಒಂದನೇದ್ದು. ಬೇಗ ಎದ್ದು ಹೊರಗಡೆ ವಾಕಿಂಗ್ ಏನಾದರೂ ಹೋಗ್ತಾ ಇದ್ರೆ ಅವಾಯ್ಡ್ ಮಾಡಿ. ಮತ್ತು ಯಾವಾಗಾದರೂ ಹೊರಗಡೆ ಹೋಗುವಂಥ ಪ್ರಸಂಗ ಬಂತು ಅಂದರೆ ಅವರು ಕ್ಯಾಪನ್ನು ಹಾಕ್ಕೊಂಡು ಅಥವಾ ಥಂಡಿ ಗಾಳಿ ನಾವು ಮೂಗಿನ ಮೂಲಕ ಕಿವಿ ಮೂಲಕ ಹೋಗದೇ ಇರೋಂಗೆ, ಮೂಗಿನ ಮೂಲಕ ತುಂಬ ಥಂಡಿ ಗಾಳಿ ಇತ್ತು ಮಾಸ್ಕ್ಗಳನ್ನ ಬಳಸ್ಬೋದು. ಕ್ಯಾಪ್ಗಳನ್ನ ಹಾಕ್ಕೊಂಡು ಕಿವಿನ ಕವರ್ ಮಾಡಿಕೊಂಡು, ಸ್ವೆಟರ್ಗಳನ್ನ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು, ಈ ಥರ ಒಂಚೂರು ಬೆಚ್ಚಗೆ ತಮ್ಮನ್ನು ತಾವು ಇಟ್ಕೊಂಡು ಹೊರಗಡೆ ಓಡಾಡುವಂಥ ಪ್ರಯತ್ನ ಮಾಡೋದು ಎರಡನೇದ್ದು ಸರ್. ಈಗ ಇದು ಕಾರಣಗಳಾಯಿತು. ಮತ್ತು ಈ ಆಹಾರದಲ್ಲಿ ಈ ತಂಪನ್ನು, ಕಫವನ್ನು ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳು ಯಾವುದಾದಿರ್ಬೋದು, ಮೊಸರು ಇರ್ಬೋದು, ಅದನ್ನ ಅವಾಯ್ಡ್ ಮಾಡೋದು. ಮಜ್ಜಿಗೆ ತೊಗೊಳ್ತಾ ಇದ್ದರೆ ಅವಾಯ್ಡ್ ಮಾಡೋದು. ಫ್ರಿಜ್ಜಲ್ಲಿಟ್ಟಿರುವಂಥ ನೀರು, ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸ್ ಈ ಥರ ತೊಗೊಳ್ಳುವಂಥ ಅಭ್ಯಾಸ ಇತ್ತು ಅಂದರೆ ಅವಾಯ್ಡ್ ಮಾಡೋದು. ಮತ್ತು ಒಂದು 3 ರಿಂದ 5 ದಿನ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಂತ ಹೇಳ್ತೀವಿ ಅಥವಾ ಬಿಸಿನೀರು ಅಂತ ಹೇಳ್ತೀವಿ, ಅದನ್ನು ತೊಗೊಳ್ಳುವಂಥ ಪ್ರಯತ್ನ ಇವನ್ನ ಮಾಡ್ತಾ ಇದ್ರ ಜೊತೆಗೆ ಮನೆಯಲ್ಲಿ ಮಾಡುವಂಥ ಒಂದು ಸ್ವಲ್ಪ ಮನೆ ಮದ್ದು ಅಂತೇನು ಹೇಳ್ತೀವಿ. ಈಗಾಗಲೇ ಕಷಾಯ ನಾವು ಹೇಳ್ಕೊಂಡ್ವಿ, ಅದು ಒಂದಾಯಿತು. ಇನ್ನೂ ಸಿಂಪಲಾಗಿ ಮಾಡೋದಾದರೆ ಒಂದು ಲೋಟ ನೀರು ತೊಗೊಂಡು ಒಂದು 100 ml ನೀರು ತೊಗೊಂಡ್ವಿ ಅಂದರೆ ಅದರಲ್ಲೊಂದು 10 ತುಳಸಿ ದಳ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಕಾಲು ಚಮಚ ಅನ್ಬೋದು ಹಸಿ ಶುಂಠಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದನ್ನೇ ಫಿಲ್ಟ್ರ್ ಮಾಡ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಕುಡಿದ್ವಿ ಅಂದರೆ ಅದೇ ಒಳ್ಳೆ ಮೆಡಿಸಿನ್. ನೆಗಡಿಯಿಂದ ಆರಾಮದಲ್ಲಿ ಹೊರಗೆ ಬರ್ಬೋದು. ಇನ್ನೂ ಒಂದು ಮುಂದೆ ಹೋಗಿ ಹೇಳೋದಾದರೆ ಅಲ್ಲ ಬೆಲ್ಲ ಅಂತ ಸುಮಾರು ಇದು ಪ್ರತೀತಿಲಿದೆ. ಸ್ವಲ್ಪ ಅಲ್ಲ, 1/4 ಚಮಚ ಅಲ್ಲ ತೊಗೊಳ್ಳೋದು, ಅದಕ್ಕೆ ಒಂದು ಸ್ವಲ್ಪ ಸಮ ಪ್ರಮಾಣ ಬೆಲ್ಲ ಸೇರಿಸೋದು, ಎರಡನ್ನೂ ಚೆನ್ನಾಗಿ ಕುಟ್ಟಿ ಅದು ಒಂದು ಒಳ್ಳೆ ಟ್ಯಾಬ್ಲೆಟ್ ಥರ ಆಗ್ತದೆ. ಈಗ ನಾವೇನು ಅದನ್ನು ತಿನ್ನೋದ್ರಿಂದ ಕೂಡಲೇ ಕಫ ಕಡಿಮೆ ಆಗ್ತದೆ, ಗಂಟ್ಲು ಕಿರಿಕಿರಿ ಕೂಡಲೇ ಕಡಿಮೆ ಆಗ್ತದೆ. ಅದನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಲಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಕೆಲವು ಮಾರುಕಟ್ಟೆಯಲ್ಲೂ ಕೂಡ ಈ ಥರದ ಸಿದ್ಧ ಔಷಧಿಗಳು ಸಿಗ್ತವೆ. ಎಸ್ ಸರ್, ಸಿದ್ಧ ಔಷಧಿಗಳು ಸಿಗ್ತವೆ. ಬಟ್ ಹೀಗೆ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದ್ರ ಜೊತೆಗೆ ಒಂಚೂರು ಜೇನುತುಪ್ಪನ ಅವಾಗವಾಗ ಒಂದು ಸ್ವಲ್ಪ ತೊಗೊಳ್ತಾ ಬಂದ್ವಿ. ಬೆಳಗ್ಗೆ ಒಂದು ಸ್ವಲ್ಪ, ಮಧ್ಯಾಹ್ನ ಒಂದು ಸ್ವಲ್ಪ, ರಾತ್ರಿ ಒಂದು ಸ್ವಲ್ಪ. ಕಫನ ಕರಗಿಸುತ್ತೆ ಮತ್ತು ಗಂಟ್ಲನ್ನ ಈಸಿಯಾಗಿ ಕ್ಲಿಯರ್ ಮಾಡುತ್ತೆ. ಇವುಗಳು ಮನೆ ಮದ್ದುಗಳಾಯಿತು. ಏನಾದರೂ ಔಷಧಿಗಳನ್ನ ಪ್ರಯತ್ನ ಮಾಡ್ತೀರಂತ ಆದರೆ ಸೀತೋಫಲಾದಿ ಚೂರ್ಣ ಅಂತ ಹೇಳ್ತೀವಿ, ಆ ಪೌಡ್ರ್ ಸಿಗ್ತದೆ. ಅದನ್ನು ದೊಡ್ಡವರು ಒಂದು 1/2 ಚಮಚ ಪೌಡರ್ನ 1/2 ಲೋಟ ಬಿಸಿ ನೀರಿಗೆ ಸೇರಿಸಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ತೊಗೊಳ್ಳುವಂಥದ್ದಾಗ್ಬೋದು. ಅಂದರೆ 3 ವರ್ಷದ ಮೇಲ್ಪಟ್ಟಿರೋರಿಗೆ 1/4 ಚಮಚನ ಸ್ವಲ್ಪ ಜೇನುತುಪ್ಪದಲ್ಲಿ ಸೇರಿಸಿ 2 ಹೊತ್ತು ಕೊಡೋದ್ರಿಂದ ಬೇಗನೆ ಕೆಮ್ಮು, ಶೀತ ಆ ಥರ ಕಡಿಮೆ ಆಗ್ತದೆ. ಸರ್ಕಾರದವರು ಕೂಡ ಮುಂಚೆ ರೆಕಮೆಂಡ್ ಮಾಡಿರೋ ಹಂಗೆ ಕೂಡ ಚವನಪ್ರಾಶ ಅಂತ ಹೇಳ್ತೀವಿ. ಸೊ ಇದು ಒಂದು ಆರೋಗ್ಯ ವೃದ್ಧಿ ಮಾಡುವಂಥ ಅಥವಾ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುವಂಥ ಮತ್ತು ಸ್ಪೆಷಲ್ಲಾಗಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಲ್ಲಿ ಸಿದ್ಧ ಔಷಧಿ ಅಂತ ಹೇಳ್ಬೋದು. ಅದನ್ನು ಕೂಡ ಒಂದು 1/2 ಚಮಚ ಬೆಳಗ್ಗೆ, ರಾತ್ರಿ ತೊಗೊಳ್ತಾ ಬರೋದ್ರಿಂದ ಕೆಮ್ಮು, ಶೀತದಿಂದ ಏನು ಯಾರು ಬಳಲ್ತಾ ಇದ್ದಾರೆ ಬೇಗನೆ ಅದರಿಂದ ಹೊರಗೆ ಬರ್ಬೋದು ಸರ್.
ಆದರೆ ಬಹಳ ಬೇಗ ಈ ಅಲೋಪತಿ ಮೆಡಿಸನ್ನು, ಕೆಲವು ಸಿರಪ್ಗಳು ಇಂಥದ್ದು ಮೊರೆ ಹೋಗ್ತಾರೆ. ಸಣ್ಣ ಮಕ್ಳಿಗಾದ್ರಂತೂ ಪೋಷಕರಿಗೆ ಗಾಬರಿ ಆಗುತ್ತೆ. ಮಗು ಯಾಕೋ 4-5 ದಿನ ಆಯಿತು ಶೀತ ಬಿಡಲಿಲ್ಲ ಅಂತೇಳಿ ತಕ್ಷಣ ಹೋಗೋದು, ಒಂದು ಯಾವುದೋ ವೈದ್ಯರು ಬರ್ಕೊಟ್ಟಂಥ ಒಂದು ಈ ಸಿರಪ್ ಅಂತಂದು ಹಾಕೋದು. ಅದೆಷ್ಟು ಒಳಿತು ಕೆಡುಕತನ ಉಂಟು ಮಾಡ್ಬೋದು ಅಂತ ಹೇಳ್ತೀರಿ ನೀವು ಒಬ್ಬ ಆಯುರ್ವೇದ ವೈದ್ಯರಾಗಿ? ಈಗ ಏನಾಗುತ್ತೆ ಸರ್, ಅಲೋಪತಿ ಸ್ಟ್ರೀಮ್ ಆಫ್ ಮೆಡಿಸನ್ ಅವರಿಗೆ ಅವ್ರದ್ದೇ ಆದಂಥ ಪ್ರಿನ್ಸಿಪಲ್ಸು ಅದೆಲ್ಲ ಇರುತ್ತೆ. ಅದನ್ನ ಅವರು ಫಾಲೋ ಮಾಡ್ತಾ ಮಗುನ ನೋಡಿಕೊಂಡು ಅವ್ರು ಏನು ಬೇಕೋ ಅದನ್ನ ಮೆಡಿಸನ್ ಕೊಡ್ತಾರೆ. ಆದರೆ ನಾನು ಆಯುರ್ವೇದ ವೈದ್ಯನಾಗಿ ಹೇಳೋದೇನಂತಂದರೆ, ಈ ಶೀತಕಾಲದಲ್ಲಿ ಆಗುವಂಥ ಕೆಮ್ಮು, ಶೀತ ಅವ್ರಿಗೇನು ಮುಂಚೆ ಬೇರೆ ತೊಂದರೆ ಇಲ್ಲ. ಯಾವ ತೊಂದರೆ ಅಂದರೆ ಸ್ಪೆಸಿಫಿಕ್ಕಾಗಿ ಅಸ್ತಮಾ ತೊಂದರೆ ಇಲ್ಲ, ಅಥವಾ ಈ ಥರ ಗಡಿ ಅವರಿಗೆ ಕೆಮ್ಮು ಶೀತ ಆಗ್ತಾಯಿತ್ತು, ತುಂಬ ತೊಂದರೆ ಆಗ್ತಾಯಿತ್ತು, ಕೆಮ್ಮು ಶೀತ ಆದಾಗ ಜ್ವರ ಬರ್ತಾಯಿತ್ತು, ಹಾಗೇನೂ ಇಲ್ಲ ಅಂತ ಆದರೆ ಯಾವಾಗೋ ಒಂದು ಸರ್ತಿ ಬಂತು ಕೆಮ್ಮು ಶೀತ, ಏನೂ ಗಾಬರಿ ಪಡುವಂಥದ್ದಿಲ್ಲ. ನೀವೊಂದು 2-3 ದಿನ ವೇಟ್ ಮಾಡ್ಬೋದು. 2-3 ದಿನದ ನಂತರ ಕೂಡ ಅವರಿಗೆ ಕೆಮ್ಮು ಶೀತ ತುಂಬ ಇತ್ತು, ಮೂಗು ಕಟ್ಕೊಂಡಿದೆ, ತುಂಬ ಅವ್ರಿಗೆ ಉಸಿರಾಡಲಿಕ್ಕೆ ಆಗ್ತಿಲ್ಲ ಪಾಪ ಮಗುಗೆ, ಅದ್ರ ಜೊತೆ ಕೆಮ್ಮು ಇದೆ, ಜ್ವರ ಏನಾದ್ರು ಬಂದಿದೆ, ಅವಾಗ ನೀವು ವೈದ್ಯರನ್ನ ಭೇಟಿಯಾಗೋದು ಉತ್ತಮ. ಆದರೆ ಅಲ್ಲಿ ತನಕ ನೀವು ಇವೇನು ಮನೆ ಮದ್ದುಗಳನ್ನ ಹೇಳಿದ್ವಿ ಇವುಗಳನ್ನ ಫಾಲೋ ಮಾಡಿ 2-3 ದಿನ ನೋಡ್ಬೇಕು ಸರ್. 3 ದಿನದಲ್ಲೇ ಸಿಂಪಲ್ ಆಗಿ ಏನು ಸೀಸನಲ್ ವೇರಿಯೇಷನ್ ಅದರಿಂದ ಆಗಿರುತ್ತೆ, 3 ದಿನದಲ್ಲೇ ಕಡಿಮೆ ಆಗ್ತದೆ. 4-5 ದಿನಕ್ಕೆಲ್ಲ ಕಡಿಮೆ ಆಗಿ ಪಾಪು ಹುಷಾರಾಗುತ್ತೆ. 3 ದಿನ ಆದಮೇಲೂ ಕೂಡ ತೊಂದರೆ ಇತ್ತು ಅಂದರೆ ಖಂಡಿತವಾಗ್ಲೂ ಅವರು ಆಯುರ್ವೇದ ಮಕ್ಕಳ ವೈದ್ಯರನ್ನಾಗಲಿ ಅಥವಾ ಅಲೋಪತಿ ಮಕ್ಕಳ ವೈದ್ಯರನ್ನಾಗಲಿ ಭೇಟಿ ಮಾಡಿ ಅದಕ್ಕೆ ಸೂಕ್ತ ಔಷಧಿಗಳನ್ನ ಕೊಡಿಸೋದು ಒಳ್ಳೆಯದು ಸರ್. ಈಗ ಡಾಕ್ಟ್ರೇ, ಈ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವರು ಹೊರಗಡೆ ಓಡಾಡಬಾರ್ದು ಅಂತ ಹೇಳ್ತಾರೆ. ಈಗ ಮಾತಿನ ಮೊದಲು ನೀವೊಂದು ಸರಿ ಹೇಳಿದ್ರಿ, ನಮ್ಮ ದೇಹವನ್ನು ಬೆಚ್ಚಗಿಟ್ಕೋಬೇಕು ಅಂದರೆ ವ್ಯಾಯಾಮ ಮಾಡಬೇಕು, ಹೊರಗಡೆ ನಡಿಗೆಗೆ ಹೋಗಬೇಕು, ವ್ಯಾಯಾಮ ಮಾಡಬೇಕಂತ. ಹೊರಗಡೆ ಹೋಗೋದು ಒಳ್ಳೆಯದಾ, ಹೋಗದೇ ಇರೋದು ಒಳ್ಳೆಯದಾ ಈ ಕಾಲದಲ್ಲಿ? ಸೊ ಈಗ ಇನ್ನೊಂದು ನೀವು ಕೇಳಿದರೆ ಅದಕ್ಕೆ ಇನ್ನೊಂದು ನಾನು ಆ್ಯಡ್ ಮಾಡ್ತೀನಿ. ಈ ಚಳಿಗಾಲದಲ್ಲಿ ಇಂಪಾರ್ಟೆಂಟಾಗಿ ಸಿವಿಯರ್ ಫಾರ್ಮ್ ಆಫ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದರೆ ತುಂಬ ತೊಂದರೆ ಕೊಡುವಂಥ, ಈ ಶೀತ ಕೆಮ್ಮು ಬಿಟ್ಟು ತುಂಬ ತೊಂದರೆ ಕೊಡುವಂಥ ಕೆಲವು ಕಾಯಿಲೆಗಳಿದೆ. ಅವುಗಳಲ್ಲಿ ಯಾವುವು ಅಂದರೆ ನೀವೊಂದು ಕೇಳ್ದಂಗೆ ಹೃದಯ ಸಂಬಂಧಿ ಕಾಯಿಲೆಗಳು, 2ನೇದ್ದು ನರ ಸಂಬಂಧಿ ಕಾಯಿಲೆಗಳು, ಅದನ್ನು ಬಿಟ್ಟರೆ 3ನೇದ್ದು ನಾವು ನೋಡೋದಾದರೆ ಲೈಕ್ ಈ ಮಾನಸಿಕ ವ್ಯಾಧಿಗಳು. ಅದನ್ನು ಬಿಟ್ಟು ಇನ್ನೂ ನೋಡ್ತಾ ಹೋದ್ವಿ ಅಂತ ಆದರೆ ಬೇರೆ ಈಗ ಈ ನಮ್ಮ ಇಂಡೈಜೆಷನ್ ಇರ್ಬೋದು, ಅವುಗಳೆಲ್ಲ ಕಾಣಿಸುತ್ತೆ. ಬಟ್ ಮುಖ್ಯವಾಗಿ ಈ ಅಸ್ತಮಾ ಕೂಡ ಈ ಟೈಮಲ್ಲಿ ತುಂಬ ತೊಂದರೆ ಕೊಡುವಂಥ ಕಾಯಿಲೆಗಳು. ನೀವು ಕೇಳ್ದಂಗೆ ಈ ಹೃದಯ ಸಂಬಂಧಿ ಕಾಯಿಲೆದವರು ವಾಕಿಂಗ್ ಮಾಡಲೇಬೇಕು, ಬಟ್ ಶೀತ ಇರುತ್ತೆ ನೀವು ಹೊರಗಡೆ ಹೋಗಬೇಡಿ ಅಂತೀರಿ, ಹೆಂಗೆ ಮಾಡೋದು ಅಂತ ಕೇಳ್ತಿದ್ದೀರಿ. ಸೊ ಆದರೆ ಸರ್, ಈಗ ಒಂದು ನಾವು ಗಮನಿಸಬೇಕು, ಶೀತ ಈ ಸೂರ್ಯನ ಬೆಳಕು ಬಂದ ಮೇಲೆ ಒಂದು 7:30-8 ಗಂಟೆ 8:30 ಸುಮಾರು ಯಾರು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬಳಲ್ತಾ ಇರ್ತಾರೋ ಅವರು ಮುಂಚಿತವಾಗಿ 6 ಗಂಟೆಗೆ ಎದ್ದು 5:30ಗೆ ಎದ್ದು ಅವಾಗ ವಾಕಿಂಗ್ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ತುಂಬ ತಂಪಿರೋದ್ರಿಂದ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳಗಳ ಸಂಕುಚನೆ ಆಗುವಂಥದ್ದು ಜಾಸ್ತಿ ಆಗ್ತದೆ. ಹಾಗಾಗಿ ತುಂಬ ಥಂಡಿಗೆ ಎಕ್ಸ್ಪೋಸ್ ಮಾಡಿದ್ವಿ ಅಂತ ಆದರೆ ಹಾಗಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅವರು ಬಿಸಿಲು ಬಿದ್ದ ಮೇಲೆ ಒಂದು 8 ಗಂಟೆ ಸುಮಾರು 8:30 ಸುಮಾರು ಸ್ವಲ್ಪ ಆವಾಗ ವಾತಾವರಣದಲ್ಲಿ ಬಿಸಿಲು ಬಂದಿರುತ್ತೆ, ಒಂದು ಸ್ವಲ್ಪ ಶಾಖ ಜಾಸ್ತಿ ಆಗಿರುತ್ತೆ, ಆ ಟೈಮಲ್ಲಿ ವಾಕಿಂಗ್ ಮಾಡೋದು ತುಂಬ ಉತ್ತಮ. ಆದರೆ ತುಂಬ ಮುಂಚೆ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದು ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಇದು ಸೇಮ್ ಇದೇ ನರಗಳ ಸಂಬಂಧಿ ತೊಂದರೆಗಳು ಇರುವಂಥವ್ರಿಗೂ ಕೂಡ ಇದೇ ಅಪ್ಲೈ ಆಗುತ್ತೆ, ಮತ್ತು ಈ ಅಸ್ತಮಾ ಪ್ರಾಬ್ಲಮ್ ಯಾರು ಹೊಂದಿರ್ತಾರಲ್ವ ಅವ್ರಿಗೂ ಕೂಡ ಇದೇ ಅಪ್ಲೈ ಆಗುತ್ತೆ. ಅವರು ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡಲಿಕ್ಕಿಲ್ಲ, ಬಟ್ ಈ ಟೈಮಲ್ಲಿ ವಾಕಿಂಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ದೇಹನ ಬೆಚ್ಚಗಿಟ್ಕೊಳ್ಳೋದು ಒಳ್ಳೆಯದು. ಆದರೆ ಅವರು ಸೂರ್ಯ ಉದಯ ನಂತರ 8 ಗಂಟೆ ಮೇಲೆ ವಾಕಿಂಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಉತ್ತಮ ಸರ್. ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರೇ, ಕೆಳಗರೊಂದಿಗೆ ಚಳಿಗಾಲದಲ್ಲಿ ಕಂಡುಬರ್ತಕ್ಕಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಇರ್ತಕ್ಕಂತಹ ಪರಿಹಾರ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ. ಆಯುರ್ವೇದೋ ಅಮೃತಾನಾಂ ಶ್ರೇಷ್ಠ. ಸೊ ಆಯುರ್ವೇದವು ಅಮೃತಗಳಲ್ಲೇ ಶ್ರೇಷ್ಠವಾದಂಥದ್ದು. ಸೊ ಆಯುರ್ವೇದದಲ್ಲಿ ಹೇಳಿರುವಂಥ ಎಲ್ಲ ವಿಷಯಗಳನ್ನ ನಾವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಾವು ಆರೋಗ್ಯನ ಕಾಪಾಡೋದಲ್ಲದೆ ವೃದ್ಧಿಸ್ಕೊಂಡು 100 ಕಾಲ ಅವಶ್ಯವಾಗಿ ಬದುಕಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆರೋಗ್ಯ ಸಮಸ್ಯೆಗಳಿಗೆ ಮುಂಜಾಗ್ರತೆ ಹಾಗೂ ಪರಿಹಾರ ಕುರಿತು ಕೊಪ್ಪಳದ ಎಸ್ಎ ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಎಸ್ಸಿ ಹೇಮಕುಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಇದುವರೆಗೆ